ನನ್ನ ಗುರುದೇವ ತಾಳ್ಮೆ. ಮಾನವನು ಭೌತಿಕತೆ ಹಾಗೂ ಆಧ್ಯಾತ್ಮಿಕತೆಗಳೆಂಬ ಎರಡೂ ರೆಕ್ಕೆಗಳಿಂದ ಒಂದು ಪಕ್ಷಿಯಂತೆ ವಿಹರಿಸಬೇಕು ಎಂಬ ತಮ್ಮ ನಂಬಿಕೆಗೆ ಗುರುಗಳು ಜೀವಂತ ಉದಾಹರಣೆಯಾಗಿದ್ದಾರೆ. ಇದು ಸಹಜ ಮಾರ್ಗದ ಮುಖ್ಯ ಹಾಗೂ ದೂರಗಾಮಿ ಪಾಠಗಳಲ್ಲಿ ಒಂದು. ಇದರ ತಾತ್ಪರ್ಯವೇನೆಂದರೆ, ಮನುಷ್ಯನು ತನ್ನ ಭೌತಿಕ ಜೀವನ ಹಾಗೂ ಆಧ್ಯಾತ್ಮಿಕ ಜೀವನ ಇವೆರಡರಲ್ಲಿ ಯಾವುದನ್ನು ಕಡೆಗಣಿಸಕೂಡದು. ಇದು ಇಂದು ಅತ್ಯವಶ್ಯಕವಾಗಿರುವ ಸಂದರ್ಭದಲ್ಲಿ ನಮ್ಮ ಗುರುಗಳು ಜಗತ್ತಿಗೆ ಬಿತ್ತರಿಸಿದ ಕ್ರಾಂತಿಕಾರಕ ಸಂದೇಶವಾಗಿದೆ. ಭಾರತದ ಬಹುಜನ ಯೋಗಿವರೇಣ್ಯರು ಭೌತಿಕ ಜೀವನವನ್ನು ತೀರಾ ಕಡೆಗಣಿಸಿ ಅದನ್ನು ಅಸಹ್ಯವೂ ಅಶುದ್ಧವೂ ಎಂಬಂತೆ ತೀರಾ ತುಚ್ಛವಾಗಿ ಕಂಡು ಸಾಧಕನು ನೈಜ ಜೀವನದತ್ತ ಓಡಿ ಹೋಗಬೇಕೆಂಬ ಭಾವನೆಯನ್ನು ಬೆಳೆಸಿದರು. ಅದಕ್ಕಾಗಿ ನಿಯಮಿಸಿರುವ ತರಬೇತಿ ಪದ್ಧತಿಗಳು ಬಹು ಕಠಿಣ ತೊಡಕಿನಂತಾಗಿದ್ದು, ಸಾಮಾನ್ಯ ಅಭ್ಯಾಸಿಯು ತನ್ನ ಜೀವನದಲ್ಲಿ ಈ ನಿಯಮಗಳಿಗೆ ತನ್ನನ್ನು ಅಳವಡಿಸಿಕೊಳ್ಳುವುದೇ ದುಸ್ಸಾಧ್ಯ ಎಂದ ಮೇಲೆ ಆಧ್ಯಾತ್ಮಿಕತೆಯತ್ತ ಆತ ಯಾವಾಗ ಮುಂದುವರಿಯಬೇಕು? ಇದಕ್ಕೆ ಒಂದೇ ಒಂದು ಉತ್ತರವೇನೆಂದರೆ, ಮುಂದಿನ ಜೀವನದಲ್ಲಿ ಅಥವಾ ಜೀವನಗಳಲ್ಲಿ ಎಂಬುದೇ. ಗುರುಗಳ ಬೋಧನೆಯಂತೆ ಭೌತಿಕ ಸೃಷ್ಟಿಯಲ್ಲಿ ಹಾಗೂ ಮಾನವನ ಭೌತಿಕ ಅಸ್ತಿತ್ವದಲ್ಲಿ ಯಾವ ತಪ್ಪೂ ಇಲ್ಲ. ಯಾವಾಗ ಆತ್ಮವು ದೇಹ ಧರಿಸಿತೋ ಅದಕ್ಕೆ ಬೇಕಾಗಿರಲಿ ಬೇಡವಾಗಿರಲಿ ಭೌತಿಕ ಇರವನ್ನು ಅನುಭವಿಸುವುದು ಅನಿವಾರ್ಯವಾಯಿತು. ಇದು ಐಚ್ಛಿಕವಲ್ಲ, ನಿಯಮವೂ ಅಲ್ಲ, ಆದರೆ ಮೂಲಭೂತ ವಸ್ತುಸ್ಥಿತಿಯಾಗಿದೆ. ಇದೊಂದೇ ಜೀವನದ ಬಗೆಗೆ ನಾವು ನಿಜವಾಗಿಯೂ ಭರವಸೆಯನ್ನು ತಳೆಯಬಹುದಾಗಿದೆ. ಇದು ಪ್ರಸ್ತುತವಾಗಿದ್ದು ಅದನ್ನು ನಾವು ಜೀವಿಸುತ್ತಿದ್ದೇವೆ. ಗುರುಗಳು ಮುಂದುವರಿದು ಹೀಗೆ ಹೇಳುತ್ತಾರೆ: ಆದರೆ ಒಬ್ಬನು ತನ್ನ ಜೀವನವನ್ನು ಕ್ರಮಗೊಳಿಸಿ ಪರಿಪೂರ್ಣ ಜೀವಿಯಾಗಿ ರೂಪುಗೊಳ್ಳುವಂತೆ ಮಾನವ ಶರೀರದ ಎಲ್ಲ ಕಾರ್ಯಗಳನ್ನು ಸಹಜ ಸ್ಥಿತಿಗೆ ತರಬಹುದಾಗಿದೆ. ಈ ಸಂದರ್ಭದಲ್ಲಿ ಸಹಜ ಸ್ಥಿತಿ ಎಂಬ ಶಬ್ದ ಬಹುಮುಖ್ಯ. ಹಠಯೋಗದ ಧಾರಾಳ ಭರವಸೆಯಂತೆ ಅದರ ಅಭ್ಯಾಸದಿಂದ ಅಲೌಕಿಕ ಶಕ್ತಿಗಳನ್ನು ಪಡೆಯುವುದು ನಮ್ಮ ಗುರಿಯಲ್ಲ. ಇದು ಇರಲೂಬಾರದು. ಪವಾಡ, ಅತೀಂದ್ರಿಯ ದೃಷ್ಟಿ, ಲಘಿಮಾ ಸ್ಥಿತಿಯಂತಹ ಇತರ ಸಿದ್ಧಿಗಳ ಪ್ರಾಪ್ತಿಯು ನಮ್ಮ ಗುರಿಯಲ್ಲ. ಏಕೆಂದರೆ ಇವು ಕೂಡ ಮಾನವನ ಅಸ್ತಿತ್ವಕ್ಕೆ ಸಹಜವಲ್ಲ. ಸಾಧನೆಯಲ್ಲಿ ಇವುಗಳನ್ನು ನಮ್ಮ ಗುರಿಯಾಗಿಟ್ಟುಕೊಳ್ಳಕೂಡದೆಂದು ನಾನು ಮತ್ತೊಮ್ಮೆ ಹೇಳುತ್ತೇನೆ. ಮಾನವ ಜೀವನದ ಎಲ್ಲ ಪ್ರಕ್ರಿಯೆಗಳನ್ನು ಸಕ್ರಮಗೊಳಿಸುವ ವಿಧಾನವೇ ಸಹಜ ಮಾರ್ಗ ಪದ್ಧತಿಯಲ್ಲಿ ಗುರುಗಳು ಹೇಳಿಕೊಡುವ ತರಬೇತಿ ಕ್ರಮವಾಗಿದೆ. ಗುರುಗಳು ಹೇಳುವಂತೆ ಬಹುತೇಕ ಜನರು ಜೀವನವನ್ನು ಪಶುಗಳಂತೆ ಪ್ರಾರಂಭಿಸುತ್ತಾರೆ. ಅವರನ್ನು ಮೊದಲು ಮಾನವರನ್ನಾಗಿ ಮಾಡುವುದೇ ಸಾಧನೆಯ ಮೊದಲ ಮೆಟ್ಟಿಲು. ಧ್ಯಾನದ ಅಭ್ಯಾಸದಿಂದ ಪಶು ಮಾನವನು ನಿಜವಾದ ಮಾನವನಾಗುತ್ತಾನೆ. ಆದ್ದರಿಂದ ಮಾನಸಿಕ ಕ್ರಿಯೆಗಳು ಕ್ರಮಗೊಂಡು ದೈಹಿಕ ಮಟ್ಟದಲ್ಲಿಯೂ ಕೂಡ ಕ್ರಮಬದ್ಧತೆಯಿಂದ ಸಾಧಿಸಲಾಗುವುದು. ಆದ್ದರಿಂದ ಈ ಕ್ರಿಯೆಯನ್ನು ನಾವು ಮಾನಸಿಕ ಸ್ತರದಿಂದಲೇ ಪ್ರಾರಂಭಿಸಬೇಕು. ದೇಹದಿಂದ ಪ್ರಾರಂಭಿಸುವ ಯಾವುದೇ ಪದ್ಧತಿಯು ತಿರುವು ಮುರುವಾಗಿರುತ್ತದೆ. ಈ ದಿವ್ಯ ಸಾಹಸದಿಂದ ಧ್ಯಾನ ಮಾಡುವುದು ಅಭ್ಯಾಸಿಯ ಹೊಣೆ. ಅಭ್ಯಾಸಿಯ ಪೂರ್ವ ಸಂಸ್ಕಾರಗಳನ್ನು ತೊಡೆದು ಹಾಕುವುದು ಹಾಗೂ ಪ್ರಾಣಾಹುತಿಯನ್ನು ಕೊಡುವುದು ಗುರುವಿನ ಕಾರ್ಯ. ಇವು ಈಗಾಗಲೇ ಪ್ರಕಟವಾದ ಗುರುಗಳ ಕೃತಿಗಳಲ್ಲಿ ಸಾಕಷ್ಟು ವಿಸ್ತಾರವಾಗಿ ಉಲ್ಲೇಖಿಸಲ್ಪಟ್ಟಿರುವುದರಿಂದ ಅವುಗಳನ್ನು ನಾನು ವಿಸ್ತರಿಸುವುದಿಲ್ಲ. ಒಂದು ಮುಖ್ಯ ಅಂಶವನ್ನು ಒತ್ತಿ ಹೇಳ ಬಯಸುತ್ತೇನೆ. ಇಲ್ಲಿ ಯಾವ ಕ್ರಿಯೆಯನ್ನು ನಿಗ್ರಹಿಸಲಾಗುವುದಿಲ್ಲ ಅಥವಾ ನಿರ್ಮೂಲಗೊಳಿಸುವುದೂ ಇಲ್ಲ. ಯಾವುದು ಊನವಾಗದಂತೆ ಎಲ್ಲವುಗಳನ್ನು ಸಮಸ್ಥಿತಿಗೆ ತರಲು ಪ್ರಯತ್ನಿಸುವುದೇ ನಾವು ಮಾಡಬೇಕಾದುದು. ಗುರುಗಳು ತಮ್ಮ ಬೋಧೆಯು ಭಗವಂತನ ಜಾಣ್ಮೆಯನ್ನು ಆಧರಿಸಿ ನಿಂತಿದೆ ಎನ್ನುತ್ತಾರೆ. ಭಗವಂತನು ಸೃಷ್ಟಿಯನ್ನು ನಿರ್ಮಿಸಿದ.
ಯಾವಾಗ ಆತ ಭೌತಿಕ ದೃಷ್ಟಿಯನ್ನು ರಚಿಸಿದನೋ ಅದಕ್ಕೊಂದು ಕಾರಣವಿರಲೇಬೇಕು. ಒಂದು ವೇಳೆ ಭೌತಿಕ ಜೀವನ ನಮ್ಮನ್ನು ನಮ್ಮ ಗುರಿಯಿಂದ ದೂರ ಒಯ್ಯುತ್ತಿದ್ದರೆ ಅದು ಸ್ಪಷ್ಟವಾಗಿ ನಮ್ಮ ತಪ್ಪೇ ಆಗಿದ್ದು, ನಾವು ಭೌತಿಕ ಜೀವನವನ್ನು ಸರಿಯಾದ ರೀತಿಯಲ್ಲಿ ಬಾಳುತ್ತಿಲ್ಲವೆಂದರ್ಥ. ಆದ್ದರಿಂದ ನಮ್ಮ ದಾರಿಗೆ ಹಿಂದಿರುಗಲು, ನಮ್ಮ ಜೀವನದಲ್ಲಿ ಸಮತ್ವವನ್ನು ಕಾಪಾಡಿ ಬಾಳಿನ ಇಕ್ಕೆಲಗಳನ್ನು ಸಮರಸಗೊಳಿಸಿ ಸಮತೋಲನವಾಗುವಂತೆ ಮಾಡಿಕೊಳ್ಳುವುದಷ್ಟೇ ನಮ್ಮ ಕೆಲಸ. ಈಗ ಮಾನುಷ ರೂಪದ ಮಾನವನು ಮುಂದೆ ಸಾಗಿ ಪರಿಪೂರ್ಣ ಮಾನವನಾಗಿ ವಿಕಾಸ ಹೊಂದುವನು. ನಾನು ಮೊದಲೇ ಹೇಳಿದಂತೆ ಗುರುಗಳು ಇಂತಹ ಜೀವನದ ಜೀವಂತ ಉದಾಹರಣೆಯಾಗಿದ್ದಾರೆ. ಅವರು ಗೃಹಸ್ಥಾಶ್ರಮಿಯಾಗಿದ್ದು ಮದುವೆಯಾಗಿ ಸಾಂಸಾರಿಕ ಜೀವನದ ಎಲ್ಲ ಹೊಣೆಗಳನ್ನು ಹೊತ್ತಿದ್ದಾರೆ. ನಾವೆಲ್ಲರೂ ನಮ್ಮ ಸಂಕುಚಿತ ಜೀವನದಲ್ಲಿ ಅನುಭವಿಸುವಂತೆ ಪ್ರೀತಿಯ ಸುಖವನ್ನು, ಅಗಲುವಿಕೆಯ ದುಃಖ ದುಮ್ಮಾನಗಳನ್ನೆಲ್ಲ ಅವರು ಅನುಭವಿಸಿದ್ದಾರೆ. ಅವರು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿರುವ ಗೃಹಸ್ಥನ ತುಂಬು ಜೀವನ ಬಾಳಿಯು ಆಧ್ಯಾತ್ಮಿಕ ಗುರುವಾಗುವ ದೈವಿ ಸಾಮರ್ಥ್ಯವನ್ನು ಬೆಳೆಸಿಕೊಂಡಿರುವುದು ನಿಜವಾಗಿಯೂ ಆಶ್ಚರ್ಯದ ಸಂಗತಿ. ಅವರ ಜೀವನವು ಸಹಜವಾಗಿಯೇ ಅವರ ಕುಟುಂಬದ ಸುತ್ತಲೂ ಕೇಂದ್ರೀಕೃತವಾಗಿದೆ. ಆದರೆ ಗುರುಗಳ ಜೀವನದ ಕೇಂದ್ರ ಬಿಂದು ಕುಟುಂಬವಾಗಿದ್ದರೂ ಪರಿಧಿ ವಿಶ್ವವನ್ನೇ ವ್ಯಾಪಿಸಿದೆ. ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಜೀವನದ ಕೇಂದ್ರ ಹಾಗೂ ಪರಿಧಿಗಳೆರಡು ನಮ್ಮ ಕುಟುಂಬದಲ್ಲಿಯೇ ನೆಲೆಸಿರುವ ಆ ಒಂದು ಬಿಂದುವಿನಲ್ಲಿಯೇ ಐಕ್ಯವಾಗಿವೆ. ಇದೇ ಅವರ ಜೀವನ ಹಾಗೂ ನಮ್ಮ ಜೀವನದಲ್ಲಿನ ವ್ಯತ್ಯಾಸ. ಗುರುಗಳು ತಮ್ಮ ದೈವಿ ಪ್ರಾಣಾಹುತಿಯಿಂದ ನಮ್ಮ ಅಸ್ತಿತ್ವದ ಕುಗ್ಗಿದ ಪರಿಧಿಯನ್ನು ಅದರ ಕೇಂದ್ರದಿಂದ ಬೇರ್ಪಡಿಸಿ ವಿಸ್ತೃತಗೊಳಿಸುವ ಬ್ರಹ್ಮಾಂಡ, ಪರಬ್ರಹ್ಮಾಂಡ ಮಂಡಲಗಳನ್ನಲ್ಲದೆ ಇಡೀ ವಿಶ್ವವನ್ನೇ ತನ್ನ ಪರಿವೇಶದಲ್ಲಿ ತೆಗೆದುಕೊಳ್ಳಲು ಸಹಾಯ ಮಾಡುತ್ತಾರೆ. ಹೀಗೆ ಸ್ವಾರ್ಥ ಕೇಂದ್ರಿತ ವ್ಯಕ್ತಿಯ ಆತ್ಮ ಹಾಗೂ ಅರಿವು ಕ್ರಮೇಣ ಬೆಳೆದು ವಿಸ್ತೃತವಾಗುತ್ತದೆ. ವಿಶ್ವ ಚೈತನ್ಯವನ್ನು ಹೊಂದಿ ವಿಶ್ವ ಮಾನವನಾದ ಗುರುಗಳ ಮಟ್ಟವನ್ನು ತಲುಪುವಂತಾಗುತ್ತದೆ. ಗುರುಗಳು ಅತ್ಯಂತ ಶ್ರೀಮಂತ, ಪ್ರಸಿದ್ಧ ಹಾಗೂ ಗೌರವಸ್ಥ ಮನೆತನದಲ್ಲಿ ಜನ್ಮ ತಾಳಿದರು. ಅವರ ತಂದೆಯವರು ಸ್ಥಳೀಯ ಮಟ್ಟಕ್ಕೆ ತಕ್ಕಂತೆ ಶ್ರೀಮಂತರೇ ಆಗಿದ್ದರು. ಕುಟುಂಬದ ಹಿನ್ನೆಲೆಯು ತುಂಬ ಸುಸಂಸ್ಕೃತ ಹಾಗೂ ಸಂಪ್ರದಾಯಗಳ ಬಗೆಗೆ ಅಸಾಧ್ಯ ಗೌರವವುಳ್ಳಂತಹುದ್ದಾಗಿತ್ತು. ಸಂಪ್ರದಾಯಗಳು ತಾಯಿಯಿಂದಲೂ, ಸಂತತಿಯು ಅವರ ತಂದೆಯವರಿಂದಲೂ ಪೋಷಿತವಾಗಿದ್ದುವು. ಗುರುಗಳಾದರೂ ತಮ್ಮ ಜೀವನವನ್ನು ತಂದೆ ತಾಯಂದಿರು ಹಾಕಿದ ಭದ್ರ ಬೂನಾದಿಯ ಮೇಲೆ ಚಾಚೂ ತಪ್ಪದೆ ಸಾಗಿಸಿದ್ದಾರೆ. ಅವರು ಎಷ್ಟು ಸುಸಂಸ್ಕೃತರೆಂದರೆ ಬೇರೆ ಯಾವ ಜೀವನ ಪದ್ಧತಿಯನ್ನು ಅನಾವಶ್ಯಕವಾಗಿ ಟೀಕಿಸುವವರಲ್ಲ. ಅವರ ಅಭಿಪ್ರಾಯದಲ್ಲಿ ಪ್ರತಿಯೊಂದು ವಸ್ತುವು ವಿಶ್ವದಲ್ಲಿ ತನ್ನದೇ ಆದ ಸ್ಥಾನವನ್ನು ಹೊಂದಿದೆ. ಬೇರೆ ಗುರುಗಳು ತಮ್ಮ ತಮ್ಮ ಸ್ತರದಲ್ಲಿ ಭಗವಂತನ ಕಾರ್ಯವನ್ನೇ ಮಾಡುತ್ತಿರುವರೆಂದು ಅವರು ಬೋಧಿಸುತ್ತಾರೆ. ಗುರುಗಳ ಬೋಧನೆಯಂತೆ ತಾಳ್ಮೆ ಒಂದು ಸದ್ಗುಣವಾಗಿರದೆ ಅಭ್ಯಾಸಿಯು ಪಾಲಿಸಲೇಬೇಕಾದ ಒಂದು ನಿಶ್ಚಿತ ಕರ್ತವ್ಯ. ಯಾವುದೇ ಸಾಧನ ಪದ್ಧತಿಯು ಸಂಪೂರ್ಣ ಮಹತ್ವವುಳ್ಳದ್ದೆಂದಾಗಲಿ ಅಥವಾ ಅದ್ವಿತೀಯ ಪರಿಣಾಮಕಾರಿಯೆಂದಾಗಲಿ ಅಭಿಮಾನ ಪಟ್ಟುಕೊಳ್ಳುವುದು ಯೋಗ್ಯವಲ್ಲ. ಪರ್ವತಕ್ಕೊಂದು ಶಿಖರವಿದ್ದರೆ ಅದಕ್ಕೆ ಆಧಾರವಾಗಿದ್ದ ತಳಹದಿಯೇ ಕಾರಣ. ನಮ್ಮ ಪದ್ಧತಿಯನ್ನು ಅನುಸರಿಸುತ್ತಿರುವ ಕೆಲ ಅಭ್ಯಾಸಿಗಳು ಸಾಕಷ್ಟು ಕಾಲದವರೆಗೆ ಬೇರೆ ಯೋಗ ಪದ್ಧತಿಗಳಲ್ಲಿ ಅಭ್ಯಾಸ ಮಾಡಿದವರಾಗಿದ್ದಾರೆ. ಅವರು ಕೊನೆಗೆ ನನ್ನ ಗುರುಗಳ ಬಳಿ ಬಂದಾಗ ತಮ್ಮ ಕಳೆದ ಜೀವನವನ್ನು ನೆನೆದು ಪರಿತಪಿಸಿ ಈ ಮೊದಲೇ ಗುರುಗಳ ಚರಣದಲ್ಲಿ ಬಾರದೇ ಇದ್ದುದಕ್ಕೆ ದುಃಖ ಪಡುತ್ತಾರೆ. ಅಂತಹವರಿಗೆ ಗುರುಗಳು ತಪ್ಪದೇ ಹೇಳುವ ಹಿತನುಡಿಯೆಂದರೆ, ಬೇರೆ ಪದ್ಧತಿಯನ್ನು ಅನುಸರಿಸಿ ಕಳೆದ ದಿನಗಳನ್ನು ನೆನೆದು ದುಃಖ ಪಡಬೇಡಿರಿ. ಇದು ನಿಮ್ಮ ಬೆಳವಣಿಗೆಗೆ ಅವಶ್ಯಕವಾಗಿತ್ತು.
ಅದು ಆ ದಾರಿಗೆ ಬರಲು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದೆ. ಈಗ ನಿಮ್ಮನ್ನು ಮುನ್ನಡೆಸುವ ದಾರಿ ದೊರೆತಿದೆಯಲ್ಲ ಎಂದು ಸಂತೋಷ ಪಡಿರಿ. ಗುರುಗಳು ಸಾಕಷ್ಟು ಜನರಿದ್ದರೂ ದೇವರೇ ನಿಜವಾದ ಗುರುವೆಂಬುದು ಅವರ ಬೋಧೆ. ಶಿಷ್ಯನಿಗೆ ತಾನು ಹೇಳುವುದನ್ನೆಲ್ಲ ಹೇಳಿಕೊಟ್ಟ ನಂತರ ತನಗಿಂತ ಹಿರಿಯರಾದ ಗುರುಗಳಿಗೆ ಹೋಗಲು ಆತನಿಗೆ ಮಾರ್ಗದರ್ಶನ ಮಾಡುವುದು ಪ್ರತಿಯೊಬ್ಬ ಗುರುವಿನ ಕರ್ತವ್ಯ. ಯಾವ ಗುರುವು ತನ್ನ ಶಿಷ್ಯರನ್ನು ತನ್ನ ಸ್ವತ್ತಾಗಿ ಸ್ವಾಧೀನದಲ್ಲಿಟ್ಟುಕೊಳ್ಳಕೂಡದು. ಗುರು ಇತರರ ಸೇವೆ ಮಾಡಲು ಇರುವನೇ ಹೊರತು ಆಸ್ತಿ, ಶಕ್ತಿ ಹಾಗೂ ಗೌರವಗಳನ್ನು ಬೆಳೆಸಿಕೊಳ್ಳುವುದಕ್ಕಲ್ಲ. ಜೀವನದ ಎಲ್ಲ ಮುಖಗಳಲ್ಲಿಯೂ ತಾಳ್ಮೆಯನ್ನು ಬೆಳೆಸಿಕೊಳ್ಳಬೇಕು. ನನ್ನ ಗುರುಗಳೊಂದಿಗೆ ಬೆಳೆದ ಅನೇಕ ವರ್ಷಗಳ ನಿಕಟ ಸಂಪರ್ಕದಿಂದ ನಾನು ಯಾವ ನಿರ್ಣಯಕ್ಕೆ ಬಂದಿರುವೆನೆಂದರೆ, ತಾಳ್ಮೆಯು ಬಹುಮುಖ್ಯವಾದ ಆಧ್ಯಾತ್ಮಿಕ ಗುಣವಾಗಿತ್ತು. ಇದು ಜ್ಞಾನ, ದಯೆ ಹಾಗೂ ಪ್ರೇಮ ಮುಂತಾದ ಸದ್ಗುಣಗಳನ್ನೊಳಗೊಂಡಿತ್ತು. ಅವುಗಳನ್ನು ಹೊರಸೂಸುತ್ತದೆ. ಪ್ರೀತಿಯು ತಾಳ್ಮೆಯ ಮೂಲ ಎಂದು ಹೇಳುವುದನ್ನು ನಾನು ಕೇಳಿದ್ದೇನೆ. ಆದರೆ ಬಹುಶಃ ತದ್ವಿರುದ್ಧವಾಗಿ ತಾಳ್ಮೆಯೇ ಪ್ರೀತಿಯ ಮೂಲ ಎಂಬುದು ನಿಜವೆನಿಸುತ್ತದೆ. ಯಾರು ಹೃದಯದಲ್ಲಿ ತಮ್ಮನ್ನು ತಾವು ದ್ವೇಷಿಸಿಕೊಳ್ಳುತ್ತಾರೆಯೋ ಅವರು ಜಗತ್ತನ್ನೇ ದ್ವೇಷಿಸುತ್ತಾರೆ ಎಂಬುದು ಮನೋವಿಜ್ಞಾನದ ಸ್ವೀಕೃತ ಸಿದ್ಧ ಸೂತ್ರ. ಈ ತಿರಸ್ಕಾರವು ಆತ್ಮ ತಿರಸ್ಕಾರವಾಗಿದ್ದು, ತನ್ನ ಗುಣಗಳನ್ನು ತಾನೇ ಒಪ್ಪದಿರುವ ಅಯೋಗ್ಯತೆಯ ಪ್ರತಿಫಲವಾಗಿದೆ. ತಾಳ್ಮೆಯು ತನ್ನ ವಿಶಾಲಾರ್ಥದಲ್ಲಿ ಪ್ರತಿಯೊಂದು ವಸ್ತುವು ವಿಶ್ವದ ರಚನೆಯಲ್ಲಿ ಒಂದು ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ತಿಳಿಸುತ್ತದೆ. ಆದ್ದರಿಂದ ಸೃಷ್ಟಿಯ ಮೂಲಭೂತ ಸತ್ಯವನ್ನು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ತಾಳ್ಮೆಯು ವಿಶ್ವ ವ್ಯವಸ್ಥೆಯಲ್ಲಿ ವಸ್ತುಗಳ ಬಗೆಗಿನ ಸರಿಯಾದ ದೃಷ್ಟಿಕೋನವನ್ನು ಪ್ರಕಟಪಡಿಸುತ್ತದೆ. ಒಳ್ಳೆಯದು, ಕೆಟ್ಟದ್ದು ಒಂದೆಡೆಯೇ ಇರುತ್ತಿದ್ದು ಅವು ಒಂದೇ ಸತ್ಯದ ಎರಡು ಮುಖಗಳು ಎಂದು ಹೇಳಲಾಗುತ್ತದೆ. ಗುಣ, ದೋಷ ಹಾಗೂ ಇತರ ಎಲ್ಲ ದ್ವಂದ್ವಗಳನ್ನು ಒಂದೇ ರೀತಿ ಭಾವಿಸಬೇಕೆಂದು ನಮಗೆ ಕಲಿಸಲಾಗಿದೆ. ಒಂದು ಇದ್ದಲ್ಲಿ ಇನ್ನೊಂದು ಇರಲೇಬೇಕು. ಇಲ್ಲಿ ವಿಕಲ್ಪಕ್ಕೆ ಎಡೆಯಿಲ್ಲ ಎಂದಾಗ ಸೃಷ್ಟಿಯಲ್ಲಿನ ವಿಕೃತಿಗಳನ್ನು ಆಕ್ಷೇಪಿಸುವ ಅಧಿಕಾರ ನಮಗೆಲ್ಲಿದೆ? ಶ್ರೀಮಂತನ ಕೃಪಣತೆ, ಪ್ರಾಮಾಣಿಕ ವ್ಯಕ್ತಿಯ ರಹಸ್ಯದ ಕಳ್ಳತನ, ಪಾವಿತ್ರ್ಯದ ಸೋಗಿನಲ್ಲಿ ನಡೆಯುವ ದುಷ್ಕೃತ್ಯ, ಕಲಂಕಿತ ಹಾಗೂ ಅಸಹ್ಯಕರ ವೈಯಕ್ತಿಕ ಜೀವನವನ್ನು ಹೊಂದಿದ ಧಾರ್ಮಿಕ ವ್ಯಕ್ತಿ, ಇಂತಹ ಮಾನವ ಗುಣಗಳ ತೋರಿಕೆಯ ವೈರುಧ್ಯಗಳಿಗೆ ಅನೇಕ ಸಲ ಚಿಂತೆಗೀಡಾಗುತ್ತೇವೆ. ಇವೆಲ್ಲವೂ ನಮ್ಮನ್ನು ಗೊಂದಲಕ್ಕೀಡು ಮಾಡುತ್ತವೆ. ಇದಕ್ಕೂ ಕೆಟ್ಟದ್ದೆಂದರೆ ಇವು ನಮ್ಮ ತಿಳುವಳಿಕೆ ಹಾಗೂ ಜ್ಞಾನ ಸಂಪಾದನೆಯ ಮಾರ್ಗದಲ್ಲಿ ನಮ್ಮನ್ನು ಹತಾಶರನ್ನಾಗಿ ಮಾಡುತ್ತವೆ. ತಾಳ್ಮೆಯು ಇಂತಹ ವಿರೋಧಾಭಾಸಗಳ ಆಳಕ್ಕೆ ಇಳಿದು ಅವುಗಳಲ್ಲಿ ಹುದುಗಿರುವ ಸತ್ಯಾಂಶವನ್ನು ನೋಡಲು ಒಂದು ನಿರ್ದಿಷ್ಟ ಪರಿಮಿತಿಯ ವೇಳೆಯನ್ನು ಒದಗಿಸುತ್ತದೆ. ಹೀಗೆ ಅವಲೋಕಿಸಿ ಅದರಲ್ಲಿ ಅಡಗಿದ ಸತ್ಯವನ್ನು ತಿಳಿಯಲು ಒದಗಿಸಲಾಗುವ ಕಾಲಾವಧಿಯೇ ತಾಳ್ಮೆಯು ನಮಗೆ ನೀಡುವ ಕನಿಷ್ಠ ಲಾಭ. ಅನಿವಾರ್ಯವಾಗಿ ಹೊರಗಿನ ಅಂಶಗಳನ್ನು ಬದಿಗಿರಿಸಿ ಅಂತರಾಳಕ್ಕಿಳಿದಾಗ ನಿಜವಾದ ತಿಳುವಳಿಕೆಯುಂಟಾಗಿ ಮನುಷ್ಯರು ಬಾಹ್ಯ ತೋರಿಕೆಗಿಂತಲೂ ಬೇರೆಯಾಗಿದ್ದಾರೆಂಬುದನ್ನು ಕಂಡುಕೊಳ್ಳುತ್ತೇವೆ. ನಮ್ಮ ಈ ಪ್ರಯತ್ನವು ಸ್ವದಿಚ್ಛೆಯಿಂದಲೂ ಶ್ರದ್ಧೆಯಿಂದಲೂ ಕೂಡಿದ್ದರೆ ಒಬ್ಬ ಪಾಪಿಷ್ಠನ ಆಂತರ್ಯದಲ್ಲಿಯೂ ಸಂತನನ್ನು ಕಾಣುವ ಸಮಯ ಬಂದೇ ಬರುತ್ತದೆ. ಇದು ನಮ್ಮ ಗುರುಗಳ ಸರ್ವಕಾಲಿಕ ದೃಷ್ಟಿ. ಅವರು ಆಂತರ್ಯದಲ್ಲಿರುವ ಸತ್ಯತೆಯನ್ನಲ್ಲದೆ ಅವರು ಮತ್ತೇನನ್ನೂ ನೋಡುವುದಿಲ್ಲ. ಒಮ್ಮೆ ನಾವು ಒಬ್ಬ ನೀತಿಬಾಹಿರನೆಂದು ಗಣಿಸಲ್ಪಟ್ಟ ವ್ಯಕ್ತಿಯು ಸತ್ಸಂಗದಲ್ಲಿರುವುದರ ಬಗ್ಗೆ ಚರ್ಚಿಸುತ್ತಿದ್ದೆವು. ಆತನಿಗೆ ಧ್ಯಾನದ ಬೈಠಕದಲ್ಲಿ ಹೇಗೆ ಪ್ರವೇಶ ದೊರೆಯಿತೆಂದು ಕೆಲ ಅಭ್ಯಾಸಿಗಳು ಆಶ್ಚರ್ಯಪಟ್ಟರು. ಸಾಕಷ್ಟು ಚರ್ಚೆಯ ನಂತರ ಅದರ ಸೃಷ್ಟೀಕರಣಕ್ಕಾಗಿ
ಗುರುಗಳ ಬಳಿ ಹೋಗಲು ನಿರ್ಧರಿಸಲಾಯಿತು. ಗುರುಗಳ ಉತ್ತರ ಸರಳ ಹಾಗೂ ನೇರವಾಗಿತ್ತು. ಅವರು ಹೀಗೆ ಹೇಳಿದರು: ನಾನು ಕ್ಷುದ್ರ ವಿಷಯಗಳತ್ತ ನೋಡುವುದೇ ಇಲ್ಲ, ನನ್ನ ದೃಷ್ಟಿ ಅಲ್ಲಿ ಹೋಗುವುದೂ ಇಲ್ಲ. ಅವರು ಇವನ್ನೆಲ್ಲ ಅಲಕ್ಷಿಸಿ ಬಿಡುತ್ತಾರೆ. ಗುರುಗಳು ವ್ಯಕ್ತಿಯಲ್ಲಿರುವ ಅತ್ಯುತ್ತಮವಾದುದನ್ನು ಮಾತ್ರ ನೋಡಿದರೆ, ನಾವು ಸಾಮಾನ್ಯ ಮನುಷ್ಯನ ಸ್ತರದಿಂದ ಒಬ್ಬನಲ್ಲಿದ್ದ ಕೆಟ್ಟದ್ದನ್ನು ನೋಡುವುದಷ್ಟೇ ಅಲ್ಲದೆ ಅದನ್ನು ಹುಡುಕುತ್ತಿರುತ್ತೇವೆ. ಇದುವೇ ಗುರುಗಳಲ್ಲಿ ಹಾಗೂ ಸಾಮಾನ್ಯನಲ್ಲಿರುವ ವ್ಯತ್ಯಾಸ. ನನಗೆ ತಿಳಿದಂತೆ ಗುರುಗಳು ಯಾರನ್ನೇ ಆಗಲಿ ಯಾವುದೇ ಕಾರಣಕ್ಕಾಗಿ ಟೀಕಿಸುವುದು ವಿರಳ. ಅದೇ ರೀತಿ ಅವರು ಉಪದೇಶವನ್ನು ತೀರಾ ಸರಳವಾಗಿಯೇ ಮಾಡುತ್ತಾರೆ. ನಾನೊಮ್ಮೆ ಬೇರೆಯವರು ತಪ್ಪು ಮಾಡುವುದನ್ನು ಕಂಡಾಗಲೂ ಟೀಕಿಸದೇ ಇರುವುದು ಏಕೆಂದು ಬಾಪೂಜಿಯವರನ್ನೇ ಕೇಳಿದೆ. ಅದಕ್ಕೆ ಅವರು ಹೀಗೆ ಹೇಳಿದರು: ಲಾಲಾಜಿ ಮಹಾರಾಜರು ಎಂದೂ ನೇರವಾಗಿ ಉಪದೇಶ ಕೊಡಲಿಲ್ಲ. ಅವರು ಸೂಚನೆಗಳನ್ನು ಮಾತ್ರ ಕೊಡುತ್ತಿದ್ದರು. ಆದರೆ ನಮ್ಮಲ್ಲಿ ಎಷ್ಟು ಜನರು ಈ ಸೂಚನೆಗಳನ್ನು ಗ್ರಹಿಸಬಲ್ಲರು? ನಾವು ಕೇಳದೆ ಉಪದೇಶವನ್ನು ಎಂದಿಗೂ ಮಾಡಕೂಡದು. ತರಬೇತಿ ಕೊಡುವವನ ಕರ್ತವ್ಯವೆಂದರೆ ಬದಲಾವಣೆಗಾಗಿ ತಕ್ಕ ಪರಿಸ್ಥಿತಿಗಳನ್ನು ನಿರ್ಮಿಸಬೇಕು. ಅದು ತರಬೇತಿ ಕೊಡುವವನ ಕೆಲಸ. ಇದು ವಿದ್ಯಾತ್ಮಕ ಮಾರ್ಗ. ಒಂದು ವೇಳೆಯಲ್ಲಿ ಟೀಕಿಸಿದ್ದಾದರೆ ಅಭ್ಯಾಸಿಯು ನೊಂದುಕೊಳ್ಳಬಹುದು ಮತ್ತು ಇದು ಅವನ ಪ್ರಗತಿಯನ್ನು ಕುಂಠಿತಗೊಳಿಸುವುದು. ಇನ್ನೊಂದು ವಿಷಯ, ನಾನು ಒಬ್ಬ ಅಭ್ಯಾಸಿಗೆ ಏನಾದರೊಂದನ್ನು ಮಾಡಲು ಸಲಹೆ ಕೊಟ್ಟಾಗ ಆತನು ಅದನ್ನು ಪಾಲಿಸದಿದ್ದರೆ ಆತನ ಮೇಲೆ ಗುರುಗಳ ಆಜ್ಞೋಲ್ಲಂಘನದ ಪಾಪವನ್ನು ಹೇರಿ ಆತನ ಕಷ್ಟಗಳನ್ನು ಹೆಚ್ಚಿಸಿದಂತಾಗುತ್ತದೆ. ಆದ್ದರಿಂದ ಆತನಿಗೆ ಸಹಾಯ ಮಾಡುವ ಬದಲು ಅಪಕಾರ ಮಾಡಿದಂತಾಗುತ್ತದೆ. ನಾನು ನೇರ ಉಪದೇಶವನ್ನು ಕೊಡದೇ ಇರಲು ಕಾರಣ ತಿಳಿಯಿತೆ. ನನ್ನ ಸಂಗಡ ಎಲ್ಲರೂ ಇರುವಾಗ ಸಾಮಾನ್ಯ ಸಂಭಾಷಣೆಯಲ್ಲಿ ನಾನು ಬಹಳಷ್ಟು ಉಪದೇಶವನ್ನು ಕೊಡುತ್ತೇನೆ. ಬುದ್ಧಿವಂತನಾದವನು ತಿಳಿದು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೆ. ಆಗ ಆ ವ್ಯಕ್ತಿಯು ಗುರುವಿನೊಡನೆ ಸಹಕರಿಸುವುದರಿಂದ ಆತನ ಪ್ರಗತಿ ಶೀಘ್ರವಾಗುತ್ತದೆ. ಇದರಿಂದ ಗುರುಗಳ ಮನೋವೃತ್ತಿಯು ಸಹನಶೀಲತೆಯದೊಂದೇ ಆಗಿರದೆ ಅವರು ತಮ್ಮ ಮೇಲೆ ಅಭ್ಯಾಸಿಯ ಪ್ರಗತಿ ಹೊಣೆಯನ್ನು ಹೊರುವ ಮಟ್ಟಿಗೆ ವಿಸ್ತರಿಸುವುದೆಂದು ಕಂಡುಬರುವುದು. ಗುರುಗಳು ಮೇಲಿಂದ ಮೇಲೆ ಒತ್ತಿ ಹೇಳುವಂತೆ ಇದು ಆಧ್ಯಾತ್ಮಿಕ ತರಬೇತಿ ಕೊಡುವವನ ಆದ್ಯ ಕರ್ತವ್ಯ. ಹಲವು ವರ್ಷಗಳ ಹಿಂದೆ ತಿರುಪತಿಯಲ್ಲಿ ಡಾಕ್ಟರ್ ಕೆ.ಸಿ. ವರದಾಚಾರ್ಯರ ಮನೆಯಲ್ಲಿ ಕೆಲ ಸತ್ಸಂಗಿಗಳು ಸೇರಿದ್ದರು. ನಾನೂ ಅಲ್ಲಿದ್ದೆ. ಆಗಿನ ಒಂದು ವಿಷಯ ನೆನಪಾಗುತ್ತದೆ. ನಾವು ಸ್ವಲ್ಪ ಹೊತ್ತು ಮಾತಾಡುತ್ತಿದ್ದೆವು. ಒಬ್ಬ ಹೊಸ ಅಭ್ಯಾಸಿ ಕೋಣೆಯಲ್ಲಿ ಪ್ರವೇಶಿಸಿ ಡಾಕ್ಟರ್ ವರದಾಚಾರಿ ಅವರಿಗೆ ಪ್ರಣಾಮ ಮಾಡಿದ. ಆತ ಅವರ ಸಮೀಪ ಕುಳಿತು ಮಾತನಾಡಲು ಪ್ರಾರಂಭಿಸಿದ. ಆತ ತೀರಾ ಕಳವಳಗೊಂಡಿದ್ದ. ಸ್ವಲ್ಪ ಸಮಯದ ನಂತರ ಆತ, ಡಾಕ್ಟರರೇ, ನಾನೊಬ್ಬ ಮಹಾಪಾಪಿ ಎಂದ. ಡಾಕ್ಟರ್ ವರದಾಚಾರಿ ಅವರಿಗೆ ಕೋಪ ಬಂತು. ಅವರು ಭಾವುಕ ಧ್ವನಿಯಲ್ಲಿ, ನೀನು ಯಾವ ಪಾಪ ಮಾಡಿದ್ದಿ? ಒಂದು ಸಣ್ಣ ಅಪರಾಧವೇ? ಒಂದು ಸೀಸೆ ಮದ್ಯವೇ? ಒಂದು ಪ್ರೇಮ ಪ್ರಕರಣವೇ? ಯಾರೂ ಮಾಡದ ತಪ್ಪನ್ನು ಮಾಡಿದಾಗ ನನ್ನಲ್ಲಿ ಬಾ. ಯಾವ ಮೂರ್ಖನೂ ಈ ತಪ್ಪುಗಳನ್ನು ಮಾಡಿಲ್ಲ ಎಂದು ಕೇಳಿದರು. ಅನಂತರ ಅವರು ಪ್ರೇಮಮಯ ಹಾಗೂ ಮೃದುವಾದ ಜಾಣ್ಮೆಯ ಮಾತುಗಳಿಂದ ಕಳವಳಕ್ಕೀಡಾದ ಅಭ್ಯಾಸಿಯನ್ನು ಸಂತೈಸಿದರು. ಇಲ್ಲಿ ನಾನು ಹೇಳಬಯಸುವುದೇನೆಂದರೆ, ಯಾವಾಗಲೂ ಪಾಪದ ಮನೋಭಾವನೆಯಿಂದ ಕೂಡಿರುವಷ್ಟು ನಾವು ಮಾಡಿರುವ ಪಾಪಗಳ ವೈಶಿಷ್ಟ್ಯವೇನು? ನಾವು ಮಾಡಿದ ಪಾಪಗಳು ಅಷ್ಟು ಅಪೂರ್ವವಾದವುಗಳೋ ಎಂಬುದು. ಪಾಪ ಅಥವಾ ಪುಣ್ಯವೆಂಬುದೇ ಇಲ್ಲವೆಂಬುದು ಗುರುಗಳ ಪ್ರಮುಖ ಬೋಧನೆಗಳಲ್ಲೊಂದು. ಇರುವುದೆಲ್ಲ ಸಂಸ್ಕಾರಗಳು. ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯವು ಮನಸ್ಸಿನ ಮೇಲೆ ಪರಿಣಾಮವನ್ನುಂಟು ಮಾಡಿ ಸಂಸ್ಕಾರಗಳನ್ನು ನಿರ್ಮಿಸಿ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ತ್ಯಾಜ್ಯವೆನಿಸುತ್ತದೆ. ನಿಜವಾಗಿಯೂ ಪಾಪ ಮಾಡುವುದು
ಪಾಪದ ಬಗೆಗೆ ಪುನಃ ಪುನಃ ಚಿಂತನೆ ಮಾಡುವುದಕ್ಕಿಂತ ಅಂತಹ ಕೆಟ್ಟದ್ದೇನೂ ಅಲ್ಲ. ಯಾಕೆಂದರೆ ಚಿಂತನವು ಪರಿಣಾಮಗಳನ್ನು ಮನಸ್ಸಿನ ಅಂತರಾಳಕ್ಕೆ ತಳ್ಳಿ ಕಠಿಣವಾದ ಸಂಸ್ಕಾರಗಳ ರೂಪ ಕಳೆದಾಗ ಅವುಗಳನ್ನು ಶುದ್ಧ ಮಾಡಲು ಹೆಚ್ಚಿನ ಪ್ರಯತ್ನದ ಅವಶ್ಯಕತೆಯುಂಟಾಗುತ್ತದೆ. ಗುರುಗಳು ಹಿಂದಿನದನ್ನು ಮರೆಯಲು ಬೋಧಿಸುತ್ತಾರೆ. ಹಿಂದಿನದು ಗತಿಸಿ ಹೋದದ್ದರಿಂದ ನಾವು ದುಃಖ ಪಡಬೇಕಾಗಿಲ್ಲ. ಅಲ್ಲದೆ ಅದನ್ನು ಬದಲಿಸಲು ನಾವೇನು ಮಾಡಲಾರೆವು. ನಮಗೆ ಸಂಬಂಧಿಸಿದ ವಿಷಯವೆಂದರೆ ನಮ್ಮ ಸದ್ಯದ ಕ್ರಿಯೆಗಳ ಪರಿಣಾಮದಿಂದ ನಾವು ರೂಪಿಸಬಹುದಾದ ಭವಿಷ್ಯ. ಈ ದಿಶೆಯಲ್ಲಿ ನಾವು ಸತತವಾಗಿ ಪ್ರಯತ್ನಿಸಬೇಕು. ದೂರದ ಭೂತಕಾಲಕ್ಕಿಂತ ಸಮೀಪದ ಭೂತಕಾಲವು ಹೆಚ್ಚು ಪರಿಣಾಮಯುಕ್ತವಾದುದು ಎಂದೇನೂ ಅಲ್ಲ. ಆದುದರಿಂದ ಗುರುಗಳು ಹೇಳುವಂತೆ ಹಿಂದೆ ಜರುಗಿದ ಕ್ರಿಯೆಗಳನ್ನೆಲ್ಲ ಹಿಂದಿನ ಜನ್ಮದುವೆಂದು ತಿಳಿಯಬೇಕು. ಆದ್ದರಿಂದ ಅವುಗಳನ್ನು ಅಲಕ್ಷಿಸಲು ಸುಲಭವಾಗಿ ಮುಂದಿನ ಆಧ್ಯಾತ್ಮಿಕ ಉನ್ನತಿಗೆ ಅಡಿಪಾಯವನ್ನಿಡುವಲ್ಲಿ ಹೆಚ್ಚು ಲಕ್ಷ್ಯ ಕೊಡಲು ಶಕ್ಯವಾಗುತ್ತದೆ. ಅಭ್ಯಾಸಿಗಳಾದ ನಮಗೆ ಇದೊಂದು ಮಹತ್ವದ ಬೋಧನೆ. ಪೂರ್ವಗ್ರಹಿಕೆಗಳು ಹೇಗೆ ಬೆಳೆಯುತ್ತವೆ? ನಾವು ಒಬ್ಬನ ವ್ಯಕ್ತಿತ್ವವನ್ನು ಹೇಗೆ ಬೆಲೆ ಕಟ್ಟುತ್ತೇವೆ? ನಮ್ಮ ಪರಸ್ಪರ ವೈಯಕ್ತಿಕ ಸಂಬಂಧಗಳಲ್ಲಿ ಯಾವುದರಿಂದ ನಾವು ಅನುಬದ್ಧರಾಗುತ್ತೇವೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೆಂದರೆ ನಮಗೆ ಒಬ್ಬನ ಪೂರ್ವ ಚರಿತ್ರೆಯೇ ಮಾರ್ಗದರ್ಶಕವಾಗುತ್ತದೆ. ಒಂದು ವೇಳೆ ನಾವು ಒಬ್ಬನನ್ನು ಪ್ರತಿ ಸಂದರ್ಭದಲ್ಲಿ ಹೊಸತಾಗಿ ಅಪರಿಚಿತನಂತೆ ಪೂರ್ವ ಕಲ್ಪಿತವಲ್ಲದ ದೃಷ್ಟಿಯಿಂದ ನೋಡುವ ಯೋಗ್ಯತೆಯನ್ನು ಬೆಳೆಸಿಕೊಂಡುದಾದರೆ ಎಲ್ಲರೂ ಕಾಣುವಂತೆ ಒಬ್ಬ ಕ್ಲೇಶಿತ ವ್ಯಕ್ತಿಯ ತೀರಾ ಹೊರರೂಪಕ್ಕೆ ಬದಲಾಗಿ ಆತನನ್ನು ನಿಜ ರೂಪದಲ್ಲಿ ನೋಡುವ ಯೋಗ್ಯತೆ ಬೆಳೆಯುತ್ತದೆ. ಆಗ ಒಂದು ವಸ್ತುನಿಷ್ಠವಾದ ಯೋಗ್ಯತೆ ಬೆಳೆದು ಬಾಹ್ಯ ತೆರೆಯ ಆಚೆ ಇಣುಕಿ ಒಳಗಿನ ಸತ್ಯವನ್ನು ಕಾಣಲು ಸಾಧ್ಯವಾಗುವುದು. ಒಬ್ಬನು ಮೊದಲು ಏನೂ ಇದ್ದಿರಬಹುದು, ಆದರೆ ಈಗ ಏನಿದ್ದಾನೆ ಎಂಬುದು ಬಹುಮುಖ್ಯ. ಆದರೆ ನಮ್ಮಲ್ಲಿ ಬಹಳ ಜನ ವಿರಳವಾಗಿಯೇ ಈ ಪ್ರಶ್ನೆಗಳನ್ನು ಕೇಳುತ್ತೇವೆ. ಏಕೆಂದರೆ ನಾವೆಲ್ಲರೂ ಗತಿಸಿ ಹೋದ ಸಂಗತಿಗಳನ್ನು ಕುರಿತು ಚಿಂತಿಸುವವರಾಗಿದ್ದೇವೆ. ಈ ರೀತಿ ಒಬ್ಬನ ವಾಸ್ತವಿಕ ವ್ಯಕ್ತಿತ್ವವನ್ನು ಬಿಟ್ಟು ಜೇಡನ ಬಲೆಯಲ್ಲಿ ಸಿಕ್ಕ ನೊಣದಂತೆ ಕಷ್ಟ ಕಾರ್ಪಣ್ಯಗಳ ಕ್ಷುಲ್ಲಕ ಬಲೆಯಲ್ಲಿ ಸಿಕ್ಕು ಒದ್ದಾಡುತ್ತಿರುವ ಆತನ ಹೊರರೂಪವನ್ನು ಮಾತ್ರ ನೋಡುತ್ತೇವೆ. ಆದ್ದರಿಂದ ಹೊಸತಾಗಿ ಪರಿಚಿತರಾದವರು ಆಕರ್ಷಣೀಯರು, ಸ್ವಾಗತಾರ್ಹರೂ ಆಗಿ ನಮ್ಮ ಮೊದಲಿನ ಮಿತ್ರರೊಂದಿಗೆ ನಾವು ಆಗಾಗ ಮನಸ್ತಾಪ ಮಾಡಿಕೊಂಡು ಅಗಲುತ್ತೇವೆ. ವರ್ತಮಾನದಲ್ಲಿ ಜೀವಿಸುವುದರಿಂದ ನಾವು ಒಂದಾಗುವೆವು. ಗತಕಾಲದಲ್ಲಿ ಜೀವಿಸುವುದು ಮನುಷ್ಯನಿಂದ ಮನುಷ್ಯನನ್ನು ಬೇರ್ಪಡಿಸುವುದಷ್ಟೇ ಅಲ್ಲದೆ ಇತಿಹಾಸವೇ ಸಾಕ್ಷಿಯಾಗಿರುವಂತೆ ಒಂದು ಜನಾಂಗವನ್ನು ಇನ್ನೊಂದು ಜನಾಂಗದಿಂದ ಕೂಡ ಪ್ರತ್ಯೇಕಿಸುತ್ತದೆ. ಈ ಅಭ್ಯಾಸ ಕ್ರಮಕ್ಕೆ ಸೇರಬಯಸುವವನ ಅರ್ಹತೆಗಳೇನಿರಬೇಕು ಎಂಬುದು ಪ್ರತಿಯೊಬ್ಬ ಪ್ರವೇಶಾರ್ಥಿಯೂ ತಪ್ಪದೇ ಕೇಳುವ ಪ್ರಶ್ನೆ. ಇದಕ್ಕೆ ಗುರುಗಳ ಉತ್ತರ ಅವಶ್ಯವಾಗಿ ಬೇಕಾಗಿರುವ ಒಂದೇ ಒಂದು ಅರ್ಹತೆ ಎಂದರೆ ನಿಮ್ಮ ಸಮ್ಮತಿ. ಇದು ಹೇಗಾಗಬಹುದೆಂದು ಜನ ಆಶ್ಚರ್ಯಪಡುತ್ತಾರೆ. ಈ ದಿಗ್ಭ್ರಮೆಯಲ್ಲಿ ಅಹಂಕಾರದ ಅಂಶವೂ ಇರುತ್ತದೆ. ಮೇಲ್ನೋಟಕ್ಕೆ ಇಂತಹ ಕ್ಷುಲ್ಲಕ ಅರ್ಹತೆ ಮಾತ್ರ ಅಗತ್ಯವಿರುವ ಈ ಸಂಸ್ಥೆಯನ್ನು ಯಾರು ಸೇರಬಯಸುತ್ತಾರೆ? ನಾವು ಸೇರಬಯಸುವ ಸಂಸ್ಥೆಯಲ್ಲಿ ಪ್ರವೇಶವು ಸಾಧ್ಯವಾದಷ್ಟು ಸುಲಭವಾಗಿರಬೇಕೆಂದು ನಮ್ಮ ಇಚ್ಛೆ. ಆದರೆ ಅದು ತೀರಾ ಸುಲಭವಾದಾಗ ಆ ಸಂಸ್ಥೆಯ ಶ್ರೇಷ್ಠತೆಯ ಬಗೆಗೆ ಸಂಶಯ ಮೂಡಲಾರಂಭಿಸುತ್ತದೆ. ನಾವು ಆರಿಸಿಕೊಂಡ ಕ್ಷೇತ್ರದಲ್ಲಿಯ ಕಠಿಣತೆಗಳು, ಆತಂಕಗಳು ನಮ್ಮ ನೆಗೆತಕ್ಕೆ ತಕ್ಕಷ್ಟು ದೊಡ್ಡವಾಗಿಯೂ ಅನಪೇಕ್ಷಿತ ಜನಜಂಗುಳಿಯನ್ನು ದೂರ ಸರಿಸುವಂತಹವು ಇರಬೇಕೆಂದು ಯತ್ನಿಸುತ್ತೇವೆ. ಆದರೆ ಯಾವ ಯೋಗ ಪದ್ಧತಿಯಲ್ಲಿ ವರ್ತಮಾನವೊಂದೇ ನಿಕರ್ಷವಾಗಿರುವುದೋ
ಅಲ್ಲಿ ಬೇರೆ ಮಹತ್ವದ ಅರ್ಹತೆಗಳು ಏನಿರಲು ಸಾಧ್ಯ? ವರ್ತಮಾನದಲ್ಲಿರುವುದು ಸಮ್ಮತಿ ಒಂದೇ. ಪಾಲನೆ, ಪೋಷಣೆ, ಹುಟ್ಟು, ವಿದ್ಯಾಭ್ಯಾಸ ಮುಂತಾದ ಅರ್ಹತೆಗಳೆಲ್ಲವೂ ಗತಕಾಲವನ್ನು ಸೇರಿ ಹೋಗಿವೆ. ಅವೆಲ್ಲ ಸೀಮಿತವಾಗಿದ್ದು ಯಾವ ಸಂದರ್ಭದಲ್ಲಿಯೂ ಚಿರಸ್ಥಾಯಿ ಅಲ್ಲ. ಅವು ಕೇವಲ ತಳಹದಿಗಾಗಿ ಉಪಯುಕ್ತವಾಗಿವೆ. ಸಮ್ಮತಿಯು ಬಹುಮುಖ್ಯವಾದ ಮಾನಸಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಇದು ಒಬ್ಬನು ತನ್ನ ಮೌಲ್ಯಮಾಪನವನ್ನು ಮಾಡಿಕೊಂಡು ಬದಲಾವಣೆಯ ಅವಶ್ಯಕತೆಯನ್ನು ಗುರುತಿಸಿ ಆ ಬದಲಾವಣೆಯನ್ನು ತನ್ನಲ್ಲಿ ತಂದುಕೊಳ್ಳಲು ಸಿದ್ಧನಾಗಿರುವುದರ ಚಿಹ್ನೆ. ಇಂತಹ ಮಾನಸಿಕ ಸ್ಥಿತಿಯುಳ್ಳವರು ತಾವು ಸ್ವತಃ ಕಾರ್ಯಶೀಲರಾಗುವುದಕ್ಕೂ ಅದಕ್ಕಿಂತ ಮುಖ್ಯವಾಗಿ ಇತರರು ತಮ್ಮ ಮೇಲೆ ಕಾರ್ಯ ಮಾಡಗೊಡುವುದಕ್ಕೂ ಸಿದ್ಧರಾಗಿರುತ್ತಾರೆ. ಅವರು ಗುರುಗಳ ಕಾರ್ಯಕ್ಕೆ ಬೇಕಾಗಿರುವ ನಿಜವಾದ ಕಚ್ಚಾ ವಸ್ತುಗಳು. ಈ ರೀತಿ ನಿಜವಾದ ಅರ್ಹತೆಗಳನ್ನು ವಿವರಿಸುವಾಗ ಗುರುಗಳು ಈ ಆಂತರಿಕ ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ಅವರು ಒಮ್ಮೆ ಒಬ್ಬ ಸಂದರ್ಶಕನಿಗೆ ಹೀಗೆ ಹೇಳಿದರು: ನೀವು ಏನಾಗಿದ್ದೀರಿ ಎಂಬುದು ಮಹತ್ವದ್ದಲ್ಲ. ನೀವು ಈಗ ಭಿಕ್ಷುಕರಾಗಿರುವಾಗ ನಿಮ್ಮ ತಾತ ಮಹಾರಾಜರಾಗಿದ್ದರೆ ಏನು ಪ್ರಯೋಜನ? ಆದ್ದರಿಂದ ನಿಮ್ಮಲ್ಲಿ ಆಂತರಿಕ ಬೆಳವಣಿಗೆಯಾಗಲು ನೀವೇನು ಮಾಡಬಲ್ಲಿರೆಂಬುದನ್ನು ನೋಡಲು ಪ್ರಯತ್ನಿಸಿರಿ. ಅದಕ್ಕಾಗಿ ನೀವು ಈಗಿನಿಂದಲೇ ಪ್ರಾರಂಭಿಸಬೇಕು. ನಿಮಗೆ ಸಹಾಯ ನೀಡಲು ನಾನು ಸಿದ್ಧನಿದ್ದೇನೆ. ವರ್ಣವಾಗಲಿ, ಉನ್ನತ ಸಾಮಾಜಿಕ ಸ್ತರವಾಗಲಿ ತೀರಾ ಗೌಣ. ಅಷ್ಟೇ ಅಲ್ಲ, ವಿದ್ಯಾಭ್ಯಾಸವೂ ಕೂಡ ಅನಾವಶ್ಯಕ ಎಂದು ಹೇಳುತ್ತಾರೆ. ಗುರುಗಳು ಒಂದೇ ಹೊಡೆತಕ್ಕೆ ಸಾಮಾಜಿಕ ಆಡಂಬರದ ಸೌಧವನ್ನು ಕೆಡವಿಬಿಡುತ್ತಾರೆ. ಅಭ್ಯಾಸಿಯು ಗುರುಗಳ ಮಾರ್ಗದರ್ಶನವನ್ನು ಒಪ್ಪಿ ಆ ದಾರಿಯಲ್ಲಿ ದೃಢವಾಗಿ ಮುಂದುವರಿಯಲು ಸಮ್ಮತಿಸುವುದೇ ಆತನ ಯಶಸ್ಸಿಗೆ ಬೇಕಾದುದು. ಸಮ್ಮತಿಯ ಈ ಕಲ್ಪನೆಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಇದು ಕೊನೆಗೆ ಗುರುಗಳಿಗೆ ಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ ಅವಶ್ಯಕತೆಯನ್ನು ಸೂಚಿಸುತ್ತದೆ. ಗುರುಗಳು ಹಲವಾರು ಸಲ ಒತ್ತಿ ಹೇಳಿದಂತೆ ಗುರುವಿನ ಕಾರ್ಯ ಸಫಲವಾಗಬೇಕಾದರೆ ಅಭ್ಯಾಸಿಯಲ್ಲಿ ಸಮರ್ಪಣೆಯ ಭಾವ ಅಗತ್ಯ. ಗುರುಗಳ ಒಂದು ಲೇಖನದಲ್ಲಿ ಅವರು ಇದರ ಬಗ್ಗೆ ಸೂಚಿಸಿದ್ದಾರೆ. ಒಬ್ಬ ಆದರ್ಶ ಅಭ್ಯಾಸಿಯ ಮನೋಭಾವ ಹೇಗಿರಬೇಕು? ಗುರುಗಳ ಶಬ್ದದಲ್ಲಿಯೇ ಹೇಳಬೇಕಾದರೆ ಆತ ಸ್ನಾನ ಮಾಡಿಸುವಾತನ ಕೈಯಲ್ಲಿನ ಶವದಂತಿರಬೇಕು. ಎಂದರೆ ಆತನು ತನ್ನ ಆಸೆ, ಅಭಿಪ್ರಾಯ ಹಾಗೂ ಪ್ರತಿರೋಧಗಳನ್ನು ಸಂಪೂರ್ಣ ಕಳೆದುಕೊಂಡು ಶವದಂತಾಗಬೇಕೆಂಬುದು. ಇಂತಹ ಅಭ್ಯಾಸಿಯು ಗುರುಗಳ ಆಧ್ಯಾತ್ಮಿಕ ಶಕ್ತಿಯನ್ನು ದೈಹಿಕವಾಗಿಯಾಗಲಿ ಮಾನಸಿಕವಾಗಿಯಾಗಲಿ ಪ್ರತಿರೋಧಿಸದೇ ಇರುವುದರಿಂದ ಆದರ್ಶ ವಸ್ತುವಾಗುವನು. ಈ ಅಂಶವನ್ನು ಸಮರ್ಥಿಸಲು ಗುರುಗಳು ಇನ್ನೊಂದು ಉದಾಹರಣೆಯನ್ನು ಬಳಸಿದ್ದಾರೆ. ಅವರು ಹೇಳುವುದೇನೆಂದರೆ, ಒಬ್ಬ ಬಡಿಗನು ಕಟ್ಟಿಗೆಯ ತುಂಡಿನಿಂದ ತನ್ನಿಚ್ಛೆಯಂತೆ ಸಾಮಾನುಗಳನ್ನು ತಯಾರಿಸಲು ಹೇಳಿದರೆ ಆತ ಏನು ಮಾಡಬಲ್ಲ? ಕಟ್ಟಿಗೆಯನ್ನು ಆತ ತನ್ನಿಚ್ಛೆಯಂತೆ ತಾನು ನಿರ್ಧರಿಸಿದಂತೆ ರೂಪಿಸಲು ಸ್ವತಂತ್ರನಿದ್ದಾನೆ. ಆದರೆ ಕುರ್ಚಿಯನ್ನು ಕೊಟ್ಟಾಗ ಸಾಮಾನ್ಯವಾಗಿ ಮೀರಲಾಗದ ಕಠಿಣ ಪರಿಮಿತಿಗಳನ್ನು ಎದುರಿಸುವನು. ಒಮ್ಮೆ ಇದನ್ನು ಗುರುಗಳು ಮೂರನೆಯ ಉದಾಹರಣೆಯಿಂದ ಸ್ಪಷ್ಟಪಡಿಸಿದರು. ನಾವು ಒಬ್ಬ ವೈದ್ಯನ ಹತ್ತಿರ ಚಿಕಿತ್ಸೆಗೆ ಹೋದಾಗ ಏನು ಮಾಡುತ್ತೇವೆ? ಆತನು ಹೇಳಿದ ಎಲ್ಲವನ್ನೂ ಒಪ್ಪಿಕೊಳ್ಳುತ್ತೇವೆ. ಹೇಳಿದ ಔಷಧ ಹಾಗೂ ಪಥ್ಯವನ್ನು ಒಪ್ಪಿ ವೈದ್ಯನು ಹೇಳಿದಂತೆ ನಡೆದುಕೊಳ್ಳುವೆವು. ಒಂದು ವೇಳೆ ಶಸ್ತ್ರಚಿಕಿತ್ಸೆ ಅವಶ್ಯವೆನಿಸಿದರೆ ಅದಕ್ಕೆ ಅವಕಾಶ ಕೊಡಲು ಅರವಳಿಕೆಯ ಉಪಯೋಗದಿಂದ ಪ್ರಜ್ಞಾಹೀನರಾಗಲು ಒಪ್ಪುತ್ತೇವೆ. ನಮಗೆ ಸಹಾಯ ಮಾಡುವಲ್ಲಿ ವೈದ್ಯನು ಸಫಲನಾಗಲು ಇಷ್ಟೆಲ್ಲ ನಾವು ಮಾಡಬೇಕು. ಇದು ವೈದ್ಯನ ಇಚ್ಛೆ ಹಾಗೂ ಪದ್ಧತಿಗೆ ಸಮರ್ಪಣವಲ್ಲವೇ? ನಾವು ಅವನ ಪದ್ಧತಿಯನ್ನೇ ಪ್ರಶ್ನಿಸಬಲ್ಲೆವೇ? ಈ ಕಾರ್ಯದಲ್ಲಿ ಸಾಫಲ್ಯದ ಭರವಸೆ ಕೇಳುವೆವೇ? ಆದಾಗ್ಯೂ ಇವಾವುಗಳೂ ಇಲ್ಲದೆ
ವೈದ್ಯನ ಅಭಿಪ್ರಾಯದಂತೆ ನಮ್ಮನ್ನು ಸಮರ್ಪಿಸಿಕೊಳ್ಳಲು ಸಿದ್ಧರಾಗುತ್ತೇವೆ. ಆದರೆ ಅಂತಹುದೇ ಮನೋಭಾವವನ್ನು ಆಧ್ಯಾತ್ಮಿಕ ಜೀವನದಲ್ಲಿ ಏಕೆ ತಳೆಯಲಾರೆವು? ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಮಾಣಗಳನ್ನು ಮೊದಲು ಕೇಳುತ್ತೇವೆ. ಉದಾಹರಣೆಗಾಗಿ ದೇವರ ಅಸ್ತಿತ್ವದ ಪ್ರಮಾಣ, ಸಾಧನಾ ಪದ್ಧತಿಯ ಪ್ರಭಾವದ ಬಗೆಗಿನ ಪ್ರಮಾಣ ಮುಂತಾದವು. ಗುರುಗಳ ಅಭಿಪ್ರಾಯದಲ್ಲಿ ಇದು ಶುದ್ಧ ತಪ್ಪು. ಅಷ್ಟೇ ಅಲ್ಲ, ತರ್ಕಹೀನವಾದುದು. ಗುರುಗಳು ಇನ್ನೂ ಮುಂದುವರೆದು ಹೀಗೆ ಹೇಳುತ್ತಾರೆ: ನಾನು ಅವುಗಳಿಗೆ ಪ್ರಮಾಣ ಕೊಡಲು ಒಪ್ಪಿದೆನೆಂದು ಭಾವಿಸಿರಿ. ಇಷ್ಟು ಜನ ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ. ಇಲ್ಲಿ ನೋಡಿ, ನೀವು ಒಬ್ಬ ವಿಜ್ಞಾನಿಯನ್ನು ಕೆಲ ಅಸ್ಪಷ್ಟ ಕಲ್ಪನೆಗಳ ವಿಷಯವನ್ನು ಸಿದ್ಧ ಮಾಡಲು ಕೇಳಿದಾಗ ಅಷ್ಟು ಜನ ಅದರ ಸಾಧನೆಯನ್ನು ತಿಳಿದುಕೊಳ್ಳಬಲ್ಲರು. ಅದೇ ರೀತಿ ಕಾರ್ಯ ಗುರುತರವಾದಂತೆ ಆ ವಿಷಯ ತಿಳಿಯುವುದು ದುಸ್ತರವಾಗುತ್ತದೆ. ಆದ್ದರಿಂದ ನಾವು ಒಂದು ಪದ್ಧತಿಯನ್ನು ಅನುಸರಿಸತಕ್ಕದ್ದು ಮತ್ತು ಆ ಕಾರ್ಯದ ಬಗೆಗಿನ ನಮ್ಮ ಸ್ವಂತ ಅನುಭವವು ನಮ್ಮ ಅಂತರಂಗದಲ್ಲಿಯೇ ಅದಕ್ಕೆ ಪ್ರಮಾಣವನ್ನು ಒದಗಿಸುತ್ತದೆ. ಗುರುಗಳ ಮಾರ್ಗದರ್ಶನ ಹಾಗೂ ಸಹಾಯದಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶವಿದೆ. ಅವರು ಅಭ್ಯಾಸಿಯ ಹಿಂದಿನ ಆಚಾರ ಮತ್ತು ವಿಚಾರ ಎಲ್ಲವನ್ನೂ ಮರೆತು ಆತನ ಸಮ್ಮತಿಯೊಂದನ್ನು ಮಾತ್ರ ಕೇಳುತ್ತಾರೆ. ಏಕೆಂದರೆ ಅದೆಲ್ಲ ಗತಿಸಿ ಹೋದುದು. ಅಭ್ಯಾಸಿಯು ತನ್ನ ಗತಕಾಲದ ಬಗೆಗೆ ಏನನ್ನೂ ಮಾಡಲಾರ. ನಾವು ಅಕ್ಷರಶಃ ನಮ್ಮ ಗತಕಾಲದ ಕಾರ್ಯಗಳಿಂದ ರೂಪಿತರಾದವರು. ಆದರೆ ನಾವು ಏನಾಗಬೇಕೆಂದು ಬಯಸುವೆವೋ ಆ ನಮ್ಮ ಭವಿಷ್ಯತ್ತನ್ನು ರೂಪಿಸುವಲ್ಲಿ ನಾವು ಮೂಕ ಹಾಗೂ ಸತ್ವಹೀನ ಪಾಲುಗಾರರಲ್ಲ. ಭೂತಕಾಲವೇ ನಮ್ಮನ್ನು ಈ ವರ್ತಮಾನಕ್ಕೆ ತಂದಿದೆ. ಇದರಾಚೆ ಅದು ಏನೂ ಮಾಡಲಾರದು. ವರ್ತಮಾನದ ಪರಿಣಾಮವು ಭವಿಷ್ಯತ್ತನ್ನು ರೂಪಿಸುತ್ತದೆ. ಆದುದರಿಂದ ಈಗ ನಮ್ಮ ಜೀವನ ಮಾರ್ಗವನ್ನು ಮಾರ್ಪಡಿಸುವುದರಿಂದ ಭವಿಷ್ಯತ್ತನ್ನು ಬದಲಾಯಿಸಿಕೊಳ್ಳಬಲ್ಲೆವು. ಆದ ಕಾರಣ ಗತಿಸಿದುದನ್ನು ಕುರಿತು ಚಿಂತಿಸದೆ ವರ್ತಮಾನದ ಬಗೆಗಷ್ಟೇ ವಿಚಾರ ಮಾಡಬೇಕು. ತನಗಿಂತ ಮುಖ್ಯವಾಗಿ ಕಾರ್ಯತತ್ಪರರಾಗಬೇಕು ಎಂಬುದೇ ಗುರುಗಳ ಬೋಧನೆ. ವೈದ್ಯಕೀಯ ಸಾಮ್ಯವನ್ನು ಇಲ್ಲಿ ಅನ್ವಯಿಸಬಹುದಾದರೆ, ವೈದ್ಯನು ಸತ್ಯದ ರೋಗಕ್ಕೆ ಕಾರಣಗಳನ್ನು ಕಂಡುಹಿಡಿಯಲು ಮಾತ್ರ ಹಿಂದಿನ ಸಂಗತಿಗಳನ್ನು ಕೇಳುವನು. ಆತನ ಚಿಕಿತ್ಸಾ ಕಾರ್ಯವಾಗಲಿ, ಶಾಮಕ ಅಥವಾ ಸೃಜನಾತ್ಮಕ ಕಾರ್ಯವಾಗಲಿ ವರ್ತಮಾನದಲ್ಲಿರುತ್ತದೆ. ಈಗ ರೋಗವನ್ನು ಉಂಟು ಮಾಡಿದ ಹಿಂದಿನ ಕಾರಣಗಳಿಗಾಗಿ ವೈದ್ಯನು ರೋಗಿಯನ್ನು ಪರೀಕ್ಷಿಸಿ ಸಾವಧಾನವಾಗಿ ರೋಗವನ್ನು ಕಳೆಯುವ ಚಿಕಿತ್ಸಾ ಕ್ರಮವನ್ನು ಅನುಸರಿಸುವನು. ಆಧ್ಯಾತ್ಮಿಕ ಕಾರ್ಯದಲ್ಲಿ ಗುರುಗಳು ಮಾಡುವುದಾದರೂ ಇದನ್ನೇ. ನಮ್ಮ ಗತಕಾಲವು ಗುರುಗಳಿಗೆ ಮಹತ್ವದ್ದಾಗಿರಬಹುದು, ಆದರೆ ನಮಗೆ ಮುಖ್ಯವಲ್ಲ. ತದ್ವಿರುದ್ಧವಾಗಿ ಗತ ವಿಷಯಗಳ ಬಗೆಗಿನ ಚಿಂತನವು ನಮ್ಮ ಸಂಸ್ಕಾರಗಳನ್ನು ಬಲಪಡಿಸಿ ಅವುಗಳನ್ನು ಆಳಕ್ಕೆ ತಳ್ಳಿ ಶುದ್ಧೀಕರಿಸಲು ಹೆಚ್ಚು ಕಠಿಣವಾಗುವಂತಹ ಸ್ಥೂಲ ಸಂಸ್ಕಾರಗಳನ್ನುಂಟು ಮಾಡುತ್ತದೆ. ನಮ್ಮ ಹಿಂದಿನದೆಲ್ಲವನ್ನು ಗುರುಗಳಿಗೆ ಅರ್ಪಿಸಿ ಅದನ್ನು ಮರೆತು ಅವರ ಮಾರ್ಗದರ್ಶನದಂತೆ ವರ್ತಮಾನದಲ್ಲಿ ಜೀವಿಸುವುದೇ ಇಲ್ಲಿ ಬಹಳ ಮಹತ್ವದ್ದಾಗಿದೆ. ಇದು ಅವರ ಇಚ್ಛೆಯಂತೆ ನಮ್ಮ ಭವಿಷ್ಯ ರೂಪಣಕ್ಕೆ ಅನುಕೂಲವಾಗುತ್ತದೆ. ಹೀಗೆ ಜೀವಮಾನದಲ್ಲಿ ಅಪೇಕ್ಷಣೀಯ ಹಾಗೂ ಸ್ಪೃಹಣೀಯವಾದುದು ಎಂದು ನಾವು ಭಾವಿಸಿಕೊಂಡಿರುವುದೆಲ್ಲವನ್ನು ಕಸದ ರಾಶಿಗೆ ಎಸೆದು ಮಾನವತೆಗೆ ಮುಕ್ತವಾಗಿರುವ ಅತ್ಯುನ್ನತ ಗುರಿಯನ್ನು ಶೋಧಿಸುತ್ತಾ ಒಂದು ಹೊಸ ಜೀವನವನ್ನು ಪ್ರಾರಂಭಿಸಲು ದೇಹಧಾರಿಗಳಾದ ಆತ್ಮಗಳಂತೆ ನಾವು ಗುರುವಿನೆಡೆಗೆ ಬರುತ್ತೇವೆ. ಇದು ತಕ್ಷಣ ಪವಾಡದಂತೆ ಮಾನವರಲ್ಲಿ ಭ್ರಾತೃತ್ವ ಭಾವದ ನಿರ್ಮಾಣವನ್ನು ಶಕ್ಯಗೊಳಿಸುತ್ತದೆ. ಇದಕ್ಕೆ ಬೇಕಾದುದೇನೆಂದರೆ ನಾವು ಮಾನವರಾಗಿರಬೇಕು ಅಷ್ಟೇ. ಮಾನವನು ತಾನೇ ರಚಿಸಿಕೊಂಡ ಅಧಿಕಾರ, ಸಂಪತ್ತು, ಪ್ರತಿಷ್ಠೆ, ಶಿಕ್ಷಣ ಮುಂತಾದ ಕೃತಕ ಸೌಧಗಳನ್ನು
ಗುರುಗಳು ಕೆಡವಿ ಬಿಡುವಂತೆ ನಾವು ಕೂಡ ಮನಸ್ಸಿನಿಂದ ಇವುಗಳನ್ನು ತೊಡೆದು ಹಾಕುವುದು ಅವಶ್ಯವಿದೆ. ಅವರು ಮಾಡುವುದನ್ನೇ ನಾವು ಮಾಡಬೇಕು. ಯಾವುದನ್ನು ಕಿತ್ತು ಎಸೆಯಲಾಗಿದೆಯೋ ಅದನ್ನು ಕೊನೆಯವರೆಗೂ ಎಸೆದು ಬಿಡಬೇಕು. ಆದುದರಿಂದ ಈ ಶ್ರೇಷ್ಠ ತಾಳ್ಮೆಯನ್ನು ಇಡೀ ಮಾನವ ಕುಲಕ್ಕೂ ಅದರ ಒಂದು ಘಟಕವಾದ ಪ್ರತಿಯೊಬ್ಬ ಮಾನವನಿಗೂ ಬೋಧಿಸಲಾಗಿದೆಯಷ್ಟೇ ಅಲ್ಲದೆ ಅದನ್ನು ಆಚರಣೆಯಲ್ಲಿಯೂ ತರಲಾಗುತ್ತದೆ. ಹೀಗೆ ಸಂಪೂರ್ಣ ಮಾನವ ಕುಲವನ್ನು ಅದರ ಮೂಲ ಸ್ವರೂಪಕ್ಕೆ ಕೊಂಡೊಯ್ಯುವಲ್ಲಿ ಗುರುವು ದಯಾಮಯನಾದ ಭಗವಂತನ ಸ್ವರೂಪನೇ. ಇದು ಆತನು ಕರುಣಿಸಿದ ದೈವಿ ಜಾಣ್ಮೆಯ ಅತೀ ದೊಡ್ಡ ಕೊಡುಗೆಯಾಗಿದ್ದು, ಅದರಲ್ಲಿ ಸೃಷ್ಟಿಕರ್ತನ ದೃಷ್ಟಿಯಿಂದ ಎಲ್ಲರೂ ಸಮಾನರೇ ಆಗಿದ್ದಾರೆ. ಇರುವೆಯ ಗೂಡಿನಲ್ಲಿರುವ ಇರುವೆಗಳಲ್ಲಿ ಪ್ರತಿಯೊಂದನ್ನು ಮನುಷ್ಯನು ಗುರುತಿಸಬಲ್ಲನೆ? ನಮಗೆ ಎಲ್ಲ ಇರುವೆಗಳು ಒಂದೇ ರೀತಿ ಕಾಣುತ್ತವೆ. ಬಹುಶಃ ಅವು ಕೂಡ ತಮ್ಮದೇ ಆದ ಸರಕಾರ, ಸಾಮಾಜಿಕ ವ್ಯವಸ್ಥೆ, ವರ್ಗ ಭೇದಗಳನ್ನು ಹೊಂದಿರಬಹುದು. ಆದರೆ ಇದೆಲ್ಲ ನಮಗೆ ಅಗೋಚರ. ಇದರಂತೆ ಮೇಲಿನಿಂದ ಭಗವಂತನ ದೃಷ್ಟಿಗೆ ಎಲ್ಲರೂ ಒಂದೇ ಆಗಿ ಕಾಣುತ್ತಿರಬಹುದಲ್ಲವೇ? ನಾವು ಯಾವಾಗ ಗುರುಗಳ ಅನುಕರಣದಿಂದ ಎಲ್ಲರೂ ಒಂದೆಂಬ ಭಾವನೆಯನ್ನು ಬೆಳೆಸಿಕೊಳ್ಳುವೆವೋ ಆಗ ನಾವು ಕೂಡ ದೈವಿ ಪ್ರಜ್ಞೆಯನ್ನು ನಮ್ಮೊಳಗೆ, ಅದರ ಬೆಳವಣಿಗೆಯನ್ನು ಬಲವಾಗಿ ಅಪೇಕ್ಷಿಸುವೆವು. ಆಗ ಆ ಆಕಾಂಕ್ಷೆಯೊಂದೇ ನಮ್ಮನ್ನು ಆ ಸ್ಥಳಕ್ಕೆ ಎತ್ತಿ ಅದು ವಾಸ್ತವವಾಗುವ ಸಾಧ್ಯತೆಯನ್ನು ಹುಟ್ಟಿಸುತ್ತದೆ. ತಾಳ್ಮೆಯನ್ನು ಕುರಿತು ಮತ್ತೆ ಹೇಳಬೇಕಾದರೆ, ತಾಳ್ಮೆಯು ಸದ್ಗುಣಗಳಲ್ಲಿ ಒಂದಾಗಿರದೆ ಅದೇ ಮುಖ್ಯ ಸದ್ಗುಣವಾಗಿದೆ ಎಂಬುದು ತಿಳಿದಿರುತ್ತದೆ. ಅಷ್ಟೇ ಅಲ್ಲ, ಇದು ಭಗವಂತನ ದೃಷ್ಟಿಯಲ್ಲಿ ಮಾನವರೆಲ್ಲ ಹುಟ್ಟಿನಿಂದ ಸಮಾನರೆಂಬುದನ್ನು ತಿಳಿಸುವ ಸೃಷ್ಟಿ ಸತ್ಯದ ಬೋಧೆಯಾಗಿದೆ. ಆದರೆ ಯಾವುದು ಒಂದಾಗಿ ಸೃಷ್ಟಿಸಲ್ಪಟ್ಟಿದೆಯೋ ಅದನ್ನು ವರ್ಗಗಳಾಗಿ ವಿಭಜಿಸಿರುವುದರಿಂದ ನಾವು ಇಂತಹ ಸೃಷ್ಟಿಯ ಮೂಲತತ್ವವನ್ನು ನಷ್ಟಪಡಿಸುವುದಲ್ಲದೆ ಮತ್ತೇನನ್ನು ಮಾಡುವುದಿಲ್ಲ. ಈ ರೀತಿ ತಾಳ್ಮೆಯು ದೇವರ ಉದ್ದೇಶ ಹಾಗೂ ಯೋಜನೆಗಳನ್ನು ಸ್ಥಿರಗೊಳಿಸುತ್ತಾ ನಮ್ಮನ್ನು ಪ್ರವಾಹದ ದಿಕ್ಕಿನಲ್ಲಿಯೇ ಈಜಲು ಯೋಗ್ಯರನ್ನಾಗಿಸಿ ನಮ್ಮ ಪ್ರವಾಸದ ಕಷ್ಟವನ್ನು ತಪ್ಪಿಸುವುದಷ್ಟೇ ಅಲ್ಲದೆ ಅದಕ್ಕೆ ಇಮ್ಮಡಿ ವೇಗವನ್ನು ತರುತ್ತದೆ. ಇಹ ಜೀವನದಲ್ಲಿಯೇ ಗುರಿಯತ್ತ ಶೀಘ್ರವಾಗಿ ವಿಕಾಸ ಹೊಂದುವ ಸಾಧ್ಯತೆ ಇದರಲ್ಲಿಯೇ ಇದೆ. ಈ ತರಬೇತಿಯ ಅಂತಿಮ ಲಾಭವೆಂದರೆ ಒಬ್ಬನು ಎಲ್ಲ ಆವರಣಗಳನ್ನು ಕಳಚಿದ ತನ್ನ ನಿಜ ಸ್ವರೂಪವನ್ನು ತಾನೇ ನೋಡಲು ಸಾಧ್ಯವಾಗುವುದು. ನಾವು ನೋಡಿದ್ದನ್ನು ಮೆಚ್ಚುವ ಯೋಗ್ಯತೆ ಬೆಳೆದಂತೆಲ್ಲ ತಾನು ತನ್ನೊಂದಿಗೆ ಇರುವ ಕ್ಷಮತೆ ಬೆಳೆಯುವುದು. ಅಷ್ಟಾಗಿ ತಮ್ಮನ್ನು ತಾವು ನಿಜವಾಗಿ ತಿಳಿದುಕೊಂಡವರು ನಮ್ಮೊಳಗೆ ಯಾರಿದ್ದಾರೆ? ಆದರೆ ತಮ್ಮನ್ನು ತಿಳಿಯುವ ಬಹುಶಃ ಎರಡನೆಯವರನ್ನು ಅರಿತುಕೊಳ್ಳುವುದರಿಂದ ಪ್ರಾರಂಭಿಸಬೇಕಾಗುವುದು. ಆಮೇಲೆ ಈ ತರಬೇತಿ ಹೊಂದಿದ ದೃಷ್ಟಿಯನ್ನು ಅಂತರ್ಮುಖಗೊಳಿಸಬೇಕು. ತಮ್ಮ ಗುಣಧರ್ಮಗಳಿಂದ ಅತ್ತಿತ್ತ ಹೊಯ್ದಾಡುತ್ತಿರುವ ಮಾನವರನ್ನು ನೋಡಿದಂತೆಲ್ಲ ಅಸ್ತಿತ್ವದ ನಿಗೂಢತೆಗಳ ಬಗೆಗೆ ಆಳವಾದ ತಿಳುವಳಿಕೆಯ ಹಿಂದೆಯೇ ಮಾರ್ಧವತೆ ಮತ್ತು ಪ್ರೇಮಗಳು ಸಹಜವಾಗಿಯೇ ಬೆಳೆದಿರುತ್ತವೆ. ಆಗ ಗರ್ಹಣ, ತಿರಸ್ಕಾರ, ನಿಂದೆ ಮುಂತಾದವೆಲ್ಲ ಇಲ್ಲದಂತಾಗುತ್ತದೆ. ಏಕೆಂದರೆ ಸ್ತ್ರೀ ಪುರುಷರು ಆಗ ತಾವಿರುವಂತೆ ಇರುವವರೆಗೆ ಎಲ್ಲವನ್ನೂ ಹೇಗಿರಬೇಕೋ ಹಾಗಿರುತ್ತದೆ. ಇಲ್ಲಿಯೇ ಬುದ್ಧಿಯು ಉದಯವಾಗಿ ಎಲ್ಲ ಬದಲಾವಣೆಯು ತನ್ನಿಂದಲೇ ಆರಂಭವಾಗಬೇಕೆಂದು ಹೇಳುತ್ತದೆ. ನಾನು ಬದಲಾದಂತೆಲ್ಲ ಮತ್ತು ಬೆಳೆದಂತೆಲ್ಲ ನನ್ನ ದೃಷ್ಟಿ, ಅರಿವುಗಳು ಬೆಳೆಯುತ್ತವೆ. ಈ ಬೆಳವಣಿಗೆಯೊಂದಿಗೆ ತಮ್ಮಲ್ಲಿ ಬದಲಾವಣೆ ಹಾಗೂ ಉನ್ನತಿಯನ್ನು ಹೊಂದಲು ಒದ್ದಾಡುತ್ತಿರುವ ಇತರರಿಗೆ ಸಹಾಯ ಮಾಡುವ ಯೋಗ್ಯತೆಯು ಸಮಾನಾಂತರವಾಗಿ ಬೆಳೆಯುವುದು ಸಾಧ್ಯವಿದೆ. ಆದ್ದರಿಂದ ದಾನ ಧರ್ಮಗಳಂತೆ ಎಲ್ಲ ಸುಧಾರಣೆಯು
ತನ್ನ ಮನೆಯಿಂದಲೇ ಪ್ರಾರಂಭವಾಗಬೇಕು. ಸಾಂಪ್ರದಾಯಿಕ ಅಥವಾ ಸುಪರಿಚಿತರಾದ ಸಾಧಕರು ದೀರ್ಘಕಾಲದಿಂದ ಕ್ಲೇಶಕ್ಕೊಳಗಾಗಿ ಬಳಲುತ್ತಿರುವ ಮತ್ತು ಸಹನಾಶೀಲ ಜನತೆಯ ಮುಂದೆ ಯಮಕುಂಡ ಹಾಗೂ ನರಕದಂಡಗಳ ಬೋಧನೆಯನ್ನು ಕೂಗಿ ಕೂಗಿ ಪ್ರಚಾರ ಮಾಡುತ್ತಾ ತಾವು ಭ್ರಮಿಷ್ಠರಾಗುವರಲ್ಲದೆ ಜನತೆಯನ್ನು ಭ್ರಮೆಗೆ ಗುರಿಪಡಿಸುತ್ತಾರೆ. ಆದರೆ ನಿಜವಾದ ಸುಧಾರಕನು ಶಾಂತನಾಗಿದ್ದು ಯಾವುದನ್ನೂ ದೂಷಿಸದೆ, ಯಾರನ್ನೂ ತಪ್ಪಿತಸ್ಥರನ್ನಾಗಿಸದೆ, ಗುಪ್ತವಾಗಿ ಸದ್ದಿಲ್ಲದೆ ಸ್ವತಃ ತನ್ನ ಮೇಲೆ ಕಾರ್ಯ ಮಾಡಿ ಬೇರೆಯವರೊಂದಿಗೆ ಅವರಿಗಾಗಿ ಅದೇ ರೀತಿ ಸದ್ದುಗದ್ದಲಗಳಿಲ್ಲದೆ ರಹಸ್ಯವಾಗಿ ಅದೇ ಕಾರ್ಯವನ್ನು ಮಾಡತೊಡಗುತ್ತಾನೆ. ನಮ್ಮ ಗುರುಗಳಾದರೂ ಅದೇ ರೀತಿ ಪ್ರಕಟವಾಗಿದ್ದು ಯಾವ ಪ್ರಚಾರವನ್ನೂ ಬಯಸದೆ ಮೌನವಾಗಿದ್ದುಕೊಂಡು ಕಾರ್ಯ ಮಾಡುತ್ತಾರೆ. ಅವರ ಈ ಕಾರ್ಯಕ್ಕೆ ಯಾವ ಗೌಪ್ಯವೂ ಇಲ್ಲದೆ ತನ್ನ ಇಚ್ಛಾನುಸಾರವಾಗಿ ಬಳಸಬಹುದಾದ ನಿಸರ್ಗದ ಶಕ್ತಿ ಹಾಗೂ ಜಾಣ್ಮೆಯ ಅಪರಿಮಿತ ಸಂಪನ್ಮೂಲಗಳ ಬೆಂಬಲವಿದೆ.